ಮಹಿಳಾ ಏಕದಿನ ವಿಶ್ವಕಪ್ನಲ್ಲಿ ಗ್ರ್ಯಾಂಡ್ ಆಗಿ ಫೈನಲ್ಗೆ ಲಗ್ಗೆ ಇಟ್ಟಿದೆ ಟೀಮ್ ಇಂಡಿಯಾ ವನಿತೆಯರ ತಂಡ. ಆಸ್ಟ್ರೇಲಿಯಾ ತಂಡದ ವಿರುದ್ಧ ರಣರೋಚಕ ಹಾಗೂ ಭರ್ಜರಿ ಜಯವನ್ನ ದಾಖಲು ಮಾಡಿದೆ. 339 ರನ್ಗಳ ಬೃಹತ್ ಚೇಸ್ ಮಾಡಿದಂಥ ಭಾರತದ ವೀರ ವನಿತೆಯರು ಗೆದ್ದು ಬೀಗಿದ್ದಾರೆ, ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಮೂರನೇ ಬಾರಿಗೆ ಫೈನಲ್ಗೆ ಲಗ್ಗೆ ಇಟ್ಟಿದೆ ಭಾರತ ಮಹಿಳಾ ತಂಡ. ಇನ್ನು ಭಾನುವಾರ ಗ್ರ್ಯಾಂಡ್ ಬ್ಯಾಟಲ್ ನಡೀತಾ ಇದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ವರ್ಲ್ಡ್ ಕಪ್ಗಾಗಿ ಭಾರತ ವನಿತೆಯರ ತಂಡ ಕಾದಾಟವನ್ನ ನಡೆಸಲಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಒಂದು ರೀತಿ ರೋಚಕ ಹಣಾಹಣಿ ಇತ್ತು. 150ಕ್ಕೆ 1 ವಿಕೆಟ್ ಬಿದ್ದಂತಹ ಸಂದರ್ಭದಲ್ಲಿ ಅನ್ಕೊಂಡ್ವಿ ಈ ಮ್ಯಾಚನ್ನ ಅಂದರೆ ಸೆಮಿಫೈನಲ್ನ ಭಾರತೀಯ ವನಿತೆಯರ ತಂಡ ಗೆಲ್ಲುತ್ತಾ ಅಂತ ಹೇಳಿ. ಅಂತೂ ಇಂತೂ ಕಷ್ಟಪಟ್ಟು ನ್ಯೂಜಿಲೆಂಡ್ ವಿರುದ್ಧ ಗೆದ್ದ ನಂತರ ಸೆಮಿಫೈನಲ್ ದಾಖಲು ಮಾಡಿದಂಥ ನಂತರ ಜಯವನ್ನ ಈಗ ಫೈನಲ್ಗೆ ಗ್ರ್ಯಾಂಡ್ ಆಗಿ ಲಗ್ಗೆ ಇಟ್ಟಿದ್ದಾರೆ. ಬಹುಶಃ ಎಲ್ರಿಗೂ ಕೂಡ ಇದೇ ಬೇಕಾಗಿದ್ದದ್ದು. ಸೊ ಫೈನಲ್ ಬಗ್ಗೆ ಹೇಳಿ, ಜೊತೆಗೆ ಇವತ್ತಿನ ಮ್ಯಾಚ್ ಬಗ್ಗೆ ನಿಮ್ಮ ಅನಾಲಿಸಿಸ್ ಹಂಚಿಕೊಳ್ಳೋ ಹಾಗಿದ್ರೆ. ರಾಹುಲ್, ಕ್ರಿಕೆಟ್ ಹಿಸ್ಟ್ರಿಯಲ್ಲೇ ಇದೊಂದು ರೀತಿ ಹೊಸ ಚಾಪ್ಟರ್ ಅಂತ ಹೇಳ್ತೀನಿ. ಯಾಕಂದ್ರೆ ಇವತ್ತು ಇಂಡಿಯನ್ ವುಮೆನ್ಸ್ ಮಾಡಿರುವಂತ ಒಂದು ರೆಕಾರ್ಡ್ ಏನಿದೆ, ಇದು ಕ್ರಿಕೆಟ್ ಹಿಸ್ಟ್ರಿಯಲ್ಲೇ ಇದು ಹೈಯೆಸ್ಟ್ ರನ್ ಚೇಸಿಂಗ್ ಅಂತ ಹೇಳ್ತೀನಿ. ಜೊತೆಗೇನಂದ್ರೆ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ, ಯಾವಾಗ ಆಸ್ಟ್ರೇಲಿಯಾ ಟಾಸ್ ಗೆದ್ದು 300 ಬ್ಯಾಟಿಂಗ್ ಮಾಡ್ತು, ಜೊತೆಗೆ 338 ರನ್ ಗಳಿಸ್ತು, ಆಗ್ಲೇ ಎಲ್ಲರೂ ಕೂಡ ಡಿಸೈಡ್ ಮಾಡಿಬಿಟ್ಟಿದ್ರು ಅಂದ್ರೆ ಇವತ್ತು ಇಂಡಿಯಾ ಗೆಲ್ಲಲ್ಲ, ಇದು ಇಂಡಿಯಾ ಸೆಮಿಫೈನಲ್ ನಲ್ಲೇ ವರ್ಲ್ಡ್ ಕಪ್ ಇಂದ ಆಚೆ ಹೋಗುತ್ತೆ ಅಂತ. ಬಟ್ ಎಲ್ಲರ ಒಂದು ಲೆಕ್ಕಾಚಾರನ ಟೀಮ್ ಇಂಡಿಯಾ ಮಹಿಳೆಯರು ಒಂದು ಸುಳ್ಳು ಮಾಡಿದ್ರು ಅಂತ ಹೇಳ್ತೀನಿ. ಯಾಕಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಟೀಮ್ ಇಂಡಿಯಾ ವುಮೆನ್ಸ್ ಏನ್ ರನ್ ಚೇಸ್ ಮಾಡಿರೋ ರೀತಿ ನೋಡ್ತಾ ಇದ್ರೆ ಇದೊಂದು ರೀತಿ ದೊಡ್ಡ ದಾಖಲೆ ಅಂತಾನೆ ಹೇಳ್ತೀನಿ. ಯಾವಾಗ ಶಫಾಲಿ ವರ್ಮಾ ಅವರು ಏನಂದ್ರೆ 2ನೇ ಓವರ್ ಔಟ್ ಆಗ್ತಾರೆ, ಸೊ ಆಗ ಕೂಡ ಎಲ್ರು ಕೂಡ ರೈಟ್ ಆಫ್ ಮಾಡ್ಬಿಟ್ಟಿದ್ರು ಅಂದ್ರೆ ಇಂಡಿಯಾ ಗೆಲ್ಲೋದೇ ಇಲ್ಲ ಅಂತ. ಬಟ್ 3ನೇ ವಿಕೆಟ್ಗೆ ಜಮೀಮಾ ರೋಡ್ರಿಕ್ಸ್ ಮತ್ತು ಹರ್ಮನ್ ಪ್ರೀತ್ ಕೌರ್ ಯಾವಾಗ ಇನ್ನಿಂಗ್ಸ್ ಕಟ್ತಾರೆ, ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರೆ, ಸೊ ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಇಂಡಿಯಾಗೆ ಒಂದ್ ರೀತಿ ಆ ಒಂದು ಕನಸು ಇನ್ನು ನನ್ಸ್ ಮಾಡ್ಕೊಬಹುದು ಅಂತ ಒಂದು ಆಸೆ ಬರ್ತದೆ. ಏನಂದ್ರೆ ಮಿಡಲ್ ಓವರ್ಸ್ ಅಲ್ಲಿ, ಕ್ರೂಷಿಯಲ್ ಆಗಿ ಮಿಡಲ್ ಓವರ್ಸ್ ಅಲ್ಲಿ ಇಂಡಿಯನ್ ಬ್ಯಾಟ್ಸ್ ವುಮೆನ್ ಆಡಿದಂತ ರೀತಿ ನಿಜಕ್ಕೂ ಎಕ್ಸಲೆಂಟ್ ಅಂತ ಹೇಳ್ತೀನಿ. ಸೊ ಈ ಮಿಡಲ್ ಓವರ್ಸ್ ಅಲ್ಲಿ 197 ರನ್ಗಳನ್ನ ಇಂಡಿಯಾ ವುಮೆನ್ಸ್ ಕಲೆ ಹಾಕಿದ್ದಾರೆ. ಅಂದ್ರೆ ಇಲ್ಲೇ ಡಿಸೈಡ್ ಆಯ್ತು ಇಂಡಿಯಾ ಗೆಲುವು ನಿಶ್ಚಿತ ಅನ್ನೋದು. ಜೊತೆಗೆ ಜಮೀಮಾ ರೋಡ್ರಿಕ್ಸ್ ಕೂಡ ಅವರ ಒಂದು ಇನ್ನಿಂಗ್ಸ್ ಬಗ್ಗೆ ಮಾತನಾಡಲೇಬೇಕು. ಯಾಕಂದ್ರೆ ಜಮೀಮಾ ರೋಡ್ರಿಕ್ಸ್ ಏನು ಈ ಒಂದು ವರ್ಲ್ಡ್ ಕಪ್ ಅಲ್ಲಿ ಸಾಕಷ್ಟು ಒಂದು ಕಷ್ಟಪಟ್ಟರು ಒಂದು ಅವಕಾಶ ಪಡೆಯೋದಕ್ಕೆ. ಆರಂಭದಲ್ಲಿ ಅವಕಾಶ ಸಿಕ್ತು, ಬಟ್ ಅವರು 2 ಮ್ಯಾಚ್ಗಳಲ್ಲಿ ಡಕ್ಔಟ್ ಆದ್ರು. ನಂತರ ಅವ್ರನ್ನ ಮ್ಯಾಚ್ ಇಂದಲೇ ಕೂರಿಸಿದ್ರು. ಸೊ ಕೂರಿಸಿದ ನಂತರ ಅವ್ರು ಯಾವ ಕಮ್ ಬ್ಯಾಕ್ ಮಾಡಿದ್ರು, ಎಲ್ಲಾ ಮ್ಯಾಚ್ಗಳಲ್ಲೂ ಕೂಡ ಪರ್ಫಾರ್ಮ್ ಮಾಡಿದ್ರು. ಸೊ ಇವತ್ತು ಕೂಡ ಒಂದು ಪ್ರೆಸೆಂಟೇಷನ್ ಸೆರೆಮನಿಯಲ್ಲಿ ಹೇಳ್ತಾ ಇದ್ರು, ನಾನು ಈ ಒಂದು ವರ್ಲ್ಡ್ ಕಪ್ ಅಲ್ಲಿ ಕಳೆದ 1 ತಿಂಗಳಿಂದ ನಾನು ನಿದ್ದೆನೆ ಮಾಡಿರ್ಲಿಲ್ಲ, ನನ್ಗೆ ಅಷ್ಟೊಂದು ಆಂಗ್ಸೈಟಿ ಇತ್ತು ಅಂತ ಜಮೀಮಾ ರೋಡ್ರಿಕ್ಸ್ ಅವರು ಓಪನ್ ಆಗಿ ಹೇಳಿದ್ದಾರೆ. ಸೊ ಜಮೀಮಾ ರೋಡ್ರಿಕ್ಸ್ ಅವರ ಒಂದು ಎಲ್ಲೋ ಒಂದ್ ಕಡೆ 2 ಅವಕಾಶಗಳು ಸಿಕ್ತು, ಆ ಒಂದು ಅವಕಾಶಗಳನ್ನ ಜಮೀಮಾ ರೋಡ್ರಿಕ್ಸ್ ಕಂಪ್ಲೀಟ್ಲಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಜೊತೆಗೆ ಅವರ ಒಂದು ಬ್ಯಾಟಿಂಗ್ ಏನಿದೆ, ಒಂದ್ ರೀತಿ ಒಂದು 23 ವರ್ಷದ ಒಂದು ಹುಡುಗಿ ಈ ರೀತಿ ಬ್ಯಾಟಿಂಗ್ ಮಾಡ್ತಾರೆ ಅಂದ್ರೆ ನಿಜಕ್ಕೂ ನಂಬೋಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಜಮೀಮಾ ರೋಡ್ರಿಕ್ಸ್ ಆಡಿದಂತ ರೀತಿ ಆ ರೀತಿ ಇತ್ತು. ಕ್ರಂಚ್ ಸಿಚುವೇಶನ್ ಅಲ್ಲಿ, ಕ್ರೂಷಿಯಲ್ ಟೈಮ್ ಅಲ್ಲಿ ಅವರು ಡೆಲಿವರ್ ಮಾಡಿದ್ದಾರೆ. ಸೊ ಅದು ಕೂಡ ಅವರ ಹೋಮ್ ಗ್ರೌಂಡ್ ನವಿ ಮುಂಬೈನ DY ಪಾಟೀಲ್ ಸ್ಟೇಡಿಯಂ ಅಲ್ಲಿ ಒಂದು ಪರ್ಫಾರ್ಮ್ ಮಾಡಿರೋದು ನಿಜಕ್ಕೂ ಅಲ್ಲಿ ನೆರೆದಿದ್ದಂತಹ ಒಂದು 30,000 ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದ್ ರೀತಿ ಹಬ್ಬನೇ ಅಂತ ಹೇಳ್ತೀನಿ. ಜೊತೆಗೆ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಅವರ ಬ್ಯಾಟಿಂಗ್ ಬಗ್ಗೆ ಕೂಡ ಹೇಳ್ಬೇಕಾಗಿತ್ತು. ಯಾಕಂದ್ರೆ ಹರ್ಮನ್ ಪ್ರೀತ್ ಕೌರ್ ನೋಡೋದಕ್ಕೆ ಅವರು ಸಾಕಷ್ಟು ಒಂದು ಅಗ್ರೆಸಿವ್, ಜೊತೆಗೆ ಅವ್ರ ಬ್ಯಾಟಿಂಗ್ ಕೂಡ ಅಷ್ಟೇ ಅಗ್ರೆಸಿವ್ ಆಗಿರುತ್ತೆ. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಅವರು ಎಷ್ಟು ಕೂಲ್ ಅಂಡ್ ಕಾಮ್ ಆಗಿದ್ರು ಅಂದ್ರೆ ಸಿಚುವೇಶನ್ ನ ರೀಡ್ ಮಾಡ್ತಾ ಇದ್ರು. ಜೊತೆಗೆ ಯಾವ ಸಂದರ್ಭದಲ್ಲಿ ಅವರು ಬಿಗ್ ಹಿಟಿಂಗ್ ಮಾಡಬೇಕು ಆ ಸಂದರ್ಭದಲ್ಲಿ ಹಿಟಿಂಗ್ ಮಾಡ್ತಾ ಇದ್ರು. ಜೊತೆಗೆ ಸಾಕಷ್ಟು ಒಂದು ಟೆಂಪರ್ಮೆಂಟ್ ನ ತೋರಿಸಿದ್ರು. ಜೊತೆಗೆ ಈ ಒಂದು ಮ್ಯಾಚ್ ನ ಟೆಂಪೋನ ನೀಟಾಗಿ ತಗೊಂಡು ಹೋಗೋದ್ರಲ್ಲಿ ಜಮೀಮಾ ರೋಡ್ರಿಕ್ಸ್ ಹಾಗೆ ಹರ್ಮನ್ ಪ್ರೀತ್ ಕೌರ್ ಅವರು ಒಂದು ಕಾಂಟ್ರಿಬ್ಯೂಷನ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ 3ನೇ ವಿಕೆಟ್ಗೆ ಇವರು 156 ಬಾಲ್ಗಳಲ್ಲಿ 167 ರನ್ಗಳನ್ನ ಕಲೆ ಹಾಕಿರೋದೇ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಜೊತೆಗೆ ದೀಪ್ತಿ ಶರ್ಮಾ ಅವರು ಕೂಡ ಕೆಲವೊಂದು ಕಾಂಟ್ರಿಬ್ಯೂಷನ್ ಮಾಡಿದ್ರು, ಹಾಗೆ ರೀಚಾ ಘೋಷ್ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ರು. ಸೊ ಇಲ್ಲಿ ಶಫಾಲಿ ವರ್ಮಾ ಅವ್ರು ಬಿಟ್ರೆ ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ರೀತಿ ಹೈಯೆಸ್ಟ್, ಜೊತೆಗೆ ಹಿಸ್ಟೋರಿಕಲ್ ರನ್ ಚೇಸ್ ಅಂತಾನೆ ಹೇಳ್ತೀನಿ ರಾಹುಲ್. ಈಗ ಗಂಗಾಧರ್, ನಾವು ಆಸ್ಟ್ರೇಲಿಯಾನೇ ಟಫ್ ಟೀಮ್ ಅಂತ ಯೋಚನೆ ಮಾಡ್ತಾ ಇದ್ವಿ. ಮತ್ತೊಂದು ಕಡೆಯಲ್ಲಿ ಸೌತ್